ಹ್ಮ್ ಹೊಂಟ್ರಿ? ಹೊಂಟೆ ಮತ್ತೆ ರಾಖಿ ಕಟ್ಟಿಸ್ಕೋಬೇಕ ನಮ್ಮ ಅಕ್ಕನ ಕಡೆ ಗೊತ್ತೈತಿ ಇಲ್ಲ ನಿನಗೆ. ವರ್ಷ ಕಟ್ತಾಳ ನಮ್ಮ ಅಕ್ಕ. ಈಗ ಒಂದು 3 ವರ್ಷ ಕಟ್ಟಿದ್ದಿಲ್ಲ, ಈ ವರ್ಷ ಮತ್ತೆ ನಮ್ಮ ಅಕ್ಕ ರಾಖಿ ಕಟ್ಟಕತ್ತಾಳ. ಅದಕ್ಕೆ ಹೋಗಿ ರಾಖಿ ಕಟ್ಟಿಸ್ಕೊಂಡು ಇವತ್ತು ಮಧ್ಯಾಹ್ನ ಅಲ್ಲೇ ಊಟಕ್ಕತ್ ನಂದು. ಊಟಕ್ಕೇನು ಕಾಯಕ್ಕೆ ಹೋಗ್ಬೇಡ, ಇವತ್ತು ಹೋಟೆಲ್ ಬಂದಿಟ್ಟೇವಿ. ಇವತ್ತು ಎಲ್ಲರೂ ಆರಾಮ್ ಫ್ರೀ ಇವತ್ತು. ಏನ್ ತಗೊಂಡಿರಿ ಅಕ್ಕ ಕೊಡಾಕ? ಇಲ್ಲಿ ನೋಡ್ರಿ, ಒಂದು 500 ರೂಪಾಯಿ ಅಷ್ಟೇ ಕೊಡ್ರಿ, ಭಾಳ ಏನು ಕೊಡಾಕ ಹೋಗ್ಬೇಡ್ರಿ. 500 ಬೇಡ, ಇಷ್ಟು ವರ್ಷ ಹೆಂಗೆ ಕಟ್ಟಿಸ್ಕೊಂಬರ್ತಿದ್ರಿ ಹಂಗೆ ಸುಮ್ಮನೆ ಕಟ್ಟಿಸ್ಕೊಂಬರ್ರಿ. ಅಲ್ಲೇನು ಏನು ಅವು ಏನು ಅದನ್ನು ಕೊಡು ಇದನ್ನು ಕೊಡು ಅಂತ ಏನು ಕೇಳಲ್ಲ. ಬಾಯಿಗೆ ಬಂತಲ್ಲ ಅದನ್ನು ಕೊಡು ಇದನ್ನು ಕೊಡು ಅಂತ ಅವ್ರು ಕೇಳಲ್ಲ ಅಂತೇಳಿ. ಇಲ್ಲ ಕೇಳ್ತಾರ ಅಂತ ಅಂದಿದ್ದೆ ಅಂದ್ರೆ ಬಾಯಾಗ ಬೂಟ್ ಇಡ್ತಿದ್ದೆ. ಹಂಗಲ್ಲ ಮತ್ತೆ ಪಾಪ ಅವ್ರು ಒಂದು ಏನು ಕೇಳೋದಿಲ್ಲ. ಅವ್ರು ನಮ್ಮ ಅಕ್ಕ ಒಂದು ದಿನ ನೀ ಇದನ್ನ ಯಾಕೆ ತಂದಿಲ್ಲ ಅದನ್ನ ಯಾಕೆ ತಂದಿಲ್ಲ ಅಂತ ಒಟ್ಟ ಬಾಯಿ ಬಿಟ್ಟು ಕೇಳಂಗಲ್ಲಕ್ಕಿ. ಆಕಿಗೆ ರಾಖಿ ಕಟ್ತಾಳ, ಹೋಗಿ ರಾಖಿ ಕಟ್ಟಿಸ್ಕೊಂತೇನೆ. ಬಾಯಿ ಮುಚ್ಕೊಂಡಿದ್ದಿ ಚಲೋ ಆತ. ಹೋಗಿ ಸೀದಾ ರಾಖಿ ಕಟ್ಟಿಸ್ಕೊಂಡು ನಮ್ಮ ಅಕ್ಕಗೆ ಇವತ್ತೊಂದು ಸರ್ಪ್ರೈಸ್ ಗಿಫ್ಟ್ ತಂದೇನಿ, ಅದನ್ನು ಕೊಟ್ಟು ಬರ್ತೇನೆ ಇವತ್ತು. ಏನ ಗಿಫ್ಟಾ? ಏನು ತಂದಿರಿ? ಏನು ತೋರಿಸ್ರಿ? ನಿನಗೆ ಯಾಕೆ ತೋರಿಸ್ಬೇಕು? ಸ್ಟೇಟಸ್ ಇಡ್ತೇನೆ ನೋಡದ್ರಾಗ. ಏನು ತಂದಿರಿ ನಂಗೆ ಗೊತ್ತಾಗಬೇಕೀಗ. ತೋರಿಸ್ತೇನೆ ತಡಿ. ಹೆಂಗಾಗೈತಿ? ಅಲ್ಲ ನಿಮ್ಗೇನು ತಲೆ ಬರಬರಿ ಐತೆ? ಏನ ತಲೆ ಪೂರ್ತಿ ಕೆಟ್ಟೆ ಹೋಗೈತೆ? ಯಾಕ್ಲೇ ಏನಾತು? ಅಲ್ಲಿ ಹಂಗ್ಯಾಕೆ ಮಾತಾಡಕತ್ತಿ? ತಲೆ ಕೆಟ್ಟಿದ್ರೆ ಅಲ್ಲ ಅದು ನಿಜ ಬಿಡು. ತಲೆ ಕೆಟ್ಟಿದ್ದಕ್ಕೆ ನಿನ್ ಜೊತೆ ಜೀವನ ಮಾಡತ್ತೀನಿ. ತಲೆ ಬರಬರಿ ಇದ್ರೆ ನಿನ್ ಜೊತೆಗೆ ಯಾಕೆ ಜೀವನ ಮಾಡ್ತಿದ್ದೆ? ಈಗ ಏನಾತ? ರಾಖಿ ಕಟ್ಟೋದಕ್ಕೆ ಈ ಬೋರ್ಮಾ ಸರ ಕೊಡಾಕತ್ತೀರ? ಅಯ್ಯೋ ದೇವ್ರೇ ತಗ. ಅಲ್ಲ ಏನಲ್ಲ ಇಲ್ಲೋಡ ಬೇಕಂದಂಗೆ ಐತಿ, ಬಾಯಿ ಮುಚ್ಕೊಂಡಿರ. ಅಲ್ಲ ಇಷ್ಟಕ್ಕೂ ನಮ್ಮ ಅಕ್ಕ ಒಂದು ಟೈಮ್ನಾಗ ನನಗೆ ಊಟಕ್ಕೆ ಹಾಕಿ ನಿನ್ನೂ ಜೋಪಾನ ಜತ್ನ ಮಾಡಿ ಒಂದು ಟೈಮ್ನಾಗ ತನ್ನ ಕೊಳ್ಳಂದ ಸರ ಮಾರಿ ಮಾರಿ ನಮ್ಗೆ ಜೀವನಕ್ಕೆ ಏನೋ ಒಂದು ಉಪಾಯ ಮಾಡ್ಕೊ ಅಂತೇಳಿ ನಮ್ದು ಸಾಲ ಕೆಲವೊಂದು ಹರಿದಾಳಕ್ಕೆ ಅವಾಗ ನಮ್ಮ ಈಗೆಲ್ಲ ಹೇಳಕತ್ತಿರೋದು ಆಮೇಲೆ ಇನ್ನೊಂದು ನಮ್ಮ 2 ಮಕ್ಕಳು 18 ವರ್ಷದವ್ರು ಆಗೋ ಮಟನೂ ಜೋಪಾನ ಮಾಡ್ಯಾಳ ನಮ್ಮ ಅಕ್ಕ. ಈಗ ಒಂದು 2-3 ವರ್ಷ 4-5 ವರ್ಷ ಆತನ ನಾವು ದೂರಾಗೇವಿ, ಇಲ್ಲ ಅಂತಲ್ಲ. ಆದ್ರೂ ನಮ್ಮ ಅಕ್ಕಗೆ ಋಣ, ನಮ್ಮ ಅಕ್ಕನ ಋಣ ನನ್ನ ಮೇಲೆ ಎಷ್ಟೈತಿ. ಆಕಿನ ಋಣ ನಾ ತೀರ್ಸಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷ ರಾಖಿ ಕಟ್ಟಿಸ್ಕೊಂಡು ಹಂಗೆ ಬರ್ತಿದ್ದೆ. ನಮ್ಮ ಅಕ್ಕಗೆ ನಾ ಏನೂ ಕೊಟ್ಟಿಲ್ಲ. ಅದಕ್ಕೆ ಈ ವರ್ಷರ ದೇವ್ರು ನನಗೆ ಕೊಡುವಂಗೆ ಕೊಟ್ಟಾನ. ಅದಕ್ಕೆ ಈ ವರ್ಷ ನಮ್ಮ ಅಕ್ಕಗೆ ರಾಖಿ ಕಟ್ಟತಿದ್ದಂಗೆ ಈ ಸರ ಕೊಟ್ಟು ನಮ್ಮ ಅಕ್ಕನ ಕೊಳ್ಳಾಗ ನಾನೇ ಹಾಕಿ ಖುಷಿ ಪಡ್ಬೇಕನ್ನೋದು ನನ್ನ ತಲೆಯಾಗ. ಒಂದು ನಮ್ಮ ಅಕ್ಕಗೆ, ಒಂದು ನಮ್ಮಮ್ಮಗ. ಬಾಯಿ ಮುಚ್ಕೊಂಡಿರಿ ನೋಡ್ರಿ. ಬೇಕಾರ ನಿಮ್ಮ ಅವ್ಗಂತಿಯಲ್ಲ ಕೊಟ್ಕೋ, ನಾನು ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಎಷ್ಟಾದ್ರೂ ಅಮ್ಮಕ್ಕಿ, ಆದ್ರೂ ಅಕ್ಕಿನೂ ಯಾವ ಮಕ್ಕಳಿಗೆ ಒಯ್ದು ಕೊಡ್ತಾಳ ಗೊತ್ತಿಲ್ಲ. ಅದನ್ನ ಏನು ನಮ್ಮ ಜೊತೆಗೆ ಇರ್ತಾಳನೆ? ಅಲ್ಲಿ ಇರ್ತಾಳಕ್ಕಿ. ಅವ್ರಿಗೆ ಕೊಟ್ಲಂದ್ರೆ ಏನು ಮಾಡ್ತಿ? ಇಷ್ಟಕ್ಕೆ ಅವ್ರಿಗೆ ಕೊಡಾಕತ್ತೀರಿ? ನಮ್ಮ ಅವ್ಗಲ್ಲ ಕೊಡ್ಬೇಕಾಗಿರೋದು, ನಮ್ಮ ಅಕ್ಕಗೆ. ನಮ್ಮ ಅಕ್ಕಗೆ ಕೊಡ್ತೀನಿ, ಆಮೇಲೆ ಅವ್ರ ಅತ್ತಿಗೆ ಕೊಡತ್ತೇನೆ. ಅಯ್ಯೋ ದೇವ್ರೆ, ತಲೆ ಕೆಟ್ಟಿದ್ದೆ. ಹೌದು ಬಿಡ. ಅಲ್ರಿ ಆ ಮುದುಕಿಗೆ ಅದಕ್ರಿ ಕ್ಯಾನ್ಸರ್ ಆಗಿ ಸಾಯಕತ್ತತಿ. ಅಲ್ಲಲೇ ನಮ್ಮ ಅಕ್ಕೇನ ನಾನು ಒಡ ಹುಟ್ಟಿತ್ತಮ್ಮ ನೀನು ಅಕ್ಕನ ಮಗಳು ಅಂತೇಳಿ ಇಟ್ಕೊಂಡು ಜೋಪಾನ ಮಾಡಿದ್ಲು. ಆದ್ರೆ ಅವ್ರು ಯಾಕೆ ಇಟ್ಕೋಬೇಕಿತ್ತು ಹೇಳು? ಅವರು ಒಂದು ಮನುಷ್ಯತ್ವ ಇರಲಿ, ಮಕ್ಕಳು ಬೀದಿಗೆ ಬಿಡೋದು ಬೇಡ ಅಂತೇಳಿ. ಅದು ಈ 18 ವರ್ಷಗಟ್ಲೆ ಮನೆಯಾಗಿರಾಕ ಅವಕಾಶ ಕೊಟ್ಟು ನಮ್ಮ ಅಕ್ಕನ ಗಂಡನ ಮನಿ ಅದು. ಅವ್ರಷ್ಟೆಲ್ಲ ಇಟ್ಕೊಂಡು ಜೋಪಾನ ಮಾಡಿದ್ರು. ಅವ್ರಿಗೆ ವಯಸ್ಸಾಗಿ ಈಗ ಸಾಯಕತ್ತಾರ. ಈಗಾರ ಒಂದು ನಾ ಏನಾರು ಕೊಡೋದು ಬೇಡನ? ಬಾಯಿ ಮುಚ್ಕೊಂಡಿರಿ ನೀನು. ಕೊಡ್ತೇನೆ ಅಂದ್ರೆ ಕೊಡ್ತೇನೆ ಅಷ್ಟೇ. ನಮ್ಮ ಅಕ್ಕ ಏನು ಯಾವತ್ತರ ಒಂದಿನ ನಿನಗೆ ಹೊಳೆ ಕೊಡ್ತಾಳ. ಆದ್ರೆ ನಮ್ಮ ಅಕ್ಕ ಇರು ಮಟ ನಮ್ಮ ಅಕ್ಕನ ಹಾಕೋಲಿ. ಯಾವತ್ತರ ಒಂದಿನ ಹೊಳೆ ಕೊಡ್ತಾರ, ಕಾಯ್ಕೊಂತ ಕುಂದ್ರಿ. ಇಷ್ಟಕ್ಕೂ ಅಲ್ರಿ ನಿಮ್ಗೇನು ತಲೆ ಬರಬರಿ ಐತಿಲ್ರಿ? ಅಲ್ರಿ ಅವ್ರು ಯಾಕ್ರಿ ನನಗೆ ವಾಪಸ್ ಕೊಡ್ತಾರ? ಅವ್ರಿಗೆ ಕೊಟ್ಟಿದ್ದನ್ನ ನೀವೇನು ಬಾಯ್ ಬಿಟ್ಟು ಹೇಳ್ತೀರ್ರಿ ನನ್ನ ಹೆಂಡತಿಗೆ ವಾಪಸ್ ಕೊಡ್ಬೇಕು ನೋಡಿದ್ದೀನಿ ಅಂತೇಳಿ? ಈಗ ಅದೆಲ್ಲ ಮಾತು ಬೇಕಾಗಿಲ್ಲ. ನಾವು ಇನ್ನು ಮನೆಗಿನಿ ಕಟ್ಬೇಕು, ಮಗಳ ಮದ್ವೆ ಮಾಡ್ಬೇಕು. ಮಗಳು ಇನ್ನೂ ಓದ್ತಾ ಅದಾಳ. ಬೇಕಂದಷ್ಟು ಆಸೆ ಕನಸು ಬೇಕಾದಷ್ಟು ಅದಾವು. ನಮ್ಮ ಹತ್ರ ಕೂರಿಗಟ್ಲೆ ಆಸ್ತಿ ಕೊರ್ಯಾಕತ್ತಿಲ್ಲ. ಬಾಯಿ ಮುಚ್ಕೊಂಡಿರಿ. ಯಾವ ಬಂಗಾರನು ಕೊಡ್ಸೋ ಅವಶ್ಯಕತೆ ಇಲ್ಲ. ಮನೆಗೆ ಹೋದ್ರೆ ಕಪ್ ಚಾ ಕೊಟ್ಟಿಲ್ಲ, ಇದ ನಮ್ಮವನ ಗೊತ್ತೈತಿ? ಮರ್ಯಾದೆ ಕೊಟ್ಟಿಲ್ಲ ನನಗೆ. ಮುಂದಿಟ್ಟು ಕುಂದ್ರಂದಿಲ್ಲ ನಿಂದ್ರಂದಿಲ್ಲ ಅಂತಕಿಗೆ ನಾನು ಈಗ ಹೋಗಿ ಬರ್ಮಸಾಲ ಕೊಡ್ತೀರ ನೀವು? ಏನು ಕೊಡೋ ಅವಶ್ಯಕತೆ ಇಲ್ಲ. ಹೋಗ್ರಿ ರಾಖಿ ಕಟ್ಟಿಸ್ಕೊಡ್ರಿ ಬರ್ರಿ. ಇಲ್ಲ ಬಿಡ್ರಿ, ಕಟ್ಟಿಸ್ಕೊಳಕ್ ಹೋಗ್ಬೇಡ್ರಿ. ನಿನ್ ಕೂಟಿ ಯಾರೇ ಹೇಳ್ತಾರ ಇದನ್ನೆಲ್ಲ? ನಾನು ನಮ್ಮ ಅಕ್ಕನ ಕಡೆ ರಾಖಿ ಕಟ್ಟಿಸ್ಕೊಳ್ಳೋವನೇ. ವರ್ಷ ಬಿಟ್ಟಿಲ್ಲ, ಈ ವರ್ಷನೂ ಬಿಡುವುದಿಲ್ಲ. ನಾನು ನಮ್ಮ ಅಕ್ಕ ಕೊಡೋವನೇ, ಕೊಡತೇನೆ. ಸರ್ಕೋ ರೀ, ನನ್ನ ತಲೆ ಕೆಡಿಸ್ಬೇಡ್ರಿ. ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಇಷ್ಟ ಕೊಂಡ ಬಂಗಾರದ ಏನಾರ ಸಾಮಾನು ಕೊಡ್ತಾರನ್ರಿ? ಅದು 2 ಸರ. ಅಯ್ಯೋ ದೇವ್ರೇ, 2 ರೀ. ನಾ ಹೊರಗೆ ಹೋಗಕ್ ಬಿಡಂಗಿಲ್ಲ ಅಷ್ಟೇ. ಏನ್ ತಲೆ ಕೆಟ್ಟದ ನಿಮ್ಗೆ? ಇಷ್ಟ ಕೊಂಡ ತುಟ್ಟಿ ಬಂಗಾರ ಸಾಮಾನು ಎಲ್ಲ ಕೊಡಾಕ? ಇಲ್ಲೇ ಕಟ್ಕೊಂಡು ಹೆಂಡ್ತಿ ಇಲ್ಲಿ ಏಕ್ತಾ ಅದೇ ನಿಮ್ಮನ್ನು ಕಟ್ಕೊಂಡು ನನಗೊಂದು ಬಂಗಾರ ಮಾಡಿಸ್ಕೊಡ್ಬೇಕನ್ನ ತಲೆಯಾಗಿಲ್ಲ ನಿಮಗೆ? ಹೋಗಿ ಆಕಿಗೆ ಮಾಡಿಸ್ಕೊಡಕತ್ತಾರ ಇವ್ರು. ಅಲ್ಲ, ಬೇರೆ ಯಾರು ಅಲ್ಲ. ನಮ್ಮ ಅಕ್ಕ ನಮ್ಮನ್ನ ಎಷ್ಟು ಜೋಪಾನ ಮಾಡ್ಯಾಳ. ಈ ಮಾತು ನೀ ಹೇಳ್ಬೇಕಿತ್ತು, ಏನಾರ ಕೊಡಿಸ್ರಿ ನಮ್ಮ ಹೋಗ ಅಂತೇಳಿ. ಅಂಥದ್ದು ನೀನು ಹೇಳಲಾರ್ದೆ ನಾ ಕೊಟ್ಟರು ನಿಂಗೆ ಸಮಾಧಾನ ಇಲ್ಲಲ್ಲೇ. ಸುಮ್ಮನೆ ಬಾಯಿ ಮುಚ್ಕೋ, ಸರ್ಕೋ, ಜಗ ಬಿಡು. ಮೊದಲು ಜಗ ಬಿಡು. ನನಗೆ ಸುಮ್ಮನೆ ತಲೆ ಕೆಡ್ಸಕ್ಕೆ ಬಿಡ. ಮತ್ತು ನಾನು ತಲೆಗೆ ಸಿಟ್ಟು ಬಂತಂದು ಏನಾರ ತೊಗೊಂಡು ಹೇರೇ ಬಿಡ್ತೇನೆ. ಮತ್ತೆ ಅಲ್ಲ, ಅಷ್ಟು ಹೇಳಿದ್ರು ಮತ್ತೆ ಹೋದ್ರಲ್ಲ ನೀವು. ಎಷ್ಟು ಸೊಕ್ಕಿರ್ಬೇಕು ನಿಮ್ಗೆ. ಅಲ್ಲ, ಬಂಗಾರ
ಇವ್ರಿಗೆ ಏನು ಬರ್ಬರ್ತ ಏನಾರ ಬುದ್ಧಿ ಗಿದ್ದಿ ಕೆಟ್ಟಗಿಟ್ಟೈತ ಏನಪ್ಪ. ಅಲ್ಲ ದೇವರಿಗೆ ಗೊತ್ತು ಏನು ಹುಚ್ಚರ್ಸಂತೆಪ್ಪ ಏನಂತೆ ನಾ ಆತಾಗ. ಶಾಂತವ, ಹಾಂ 3 ಮಂದಿಗೆ ರಾಖಿ ಕಟ್ಟವ. ರಾಖಿ ಕಟ್ಟಿ ಏನು ಆರತಿ ಮಾಡ. ಸ್ವೀಟ್ ಪೇಡ ತಂದಿಯೇ ಏನು ಮಾಡಿಯೇ? ಅತ್ತೀರ ಮನ್ಯಾಗ 7 ಕಪ್ ಮಾಡಿದ್ದೀರಿ. ಸ್ವೀಟ್ ಮಾಡೇನಿ, ಮತ್ತೆ ಯಾಕೆ ಹೊರಗಿನ ತಂದು ತಿನ್ಸೋದಂತೇಳಿ ರಾಖಿ ಕಟ್ಟಿ ತಿನ್ಸಕ್ಕೆ ಸ್ವೀಟ್ ಮಾಡೇನಿ. ಹಂಗಾರ ಕಟ್. ಮಲೇಶನ ವರ್ಷ 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 ಕಟ್ಟಿಸ್ಕೊಂತಿಪ್ಪಯ್ಯಪ್ಪ ನೀನಾರ. ನನಗೆ ಭಾಳ ಖುಷಿ ಆಕತ್ತಪ್ಪ ಅಣ್ಣ. ನನಗೆ ಎಷ್ಟು ಮಂದಿ ಅಣ್ಣಗಳು ಅನ್ನೋಷ್ಟು ಖುಷಿ ಆಕತ್ತೆ ನೋಡು. ನಮ್ಮ ಸ್ವಂತ ಅಣ್ಣಗಳಿಗೆ ಕಟ್ಟಕ್ಕೆ ನಾವು ಊರಿಗೆ ಹೋಗೋದಿಲ್ಲ. ನೀವ ನಮ್ಮ ಅಣ್ಣ ತಮ್ಮ ಎಲ್ಲ ಆಗಿರಿ ನೋಡಪ್ಪ. ನಂದರ ಏನು ಬಿ ನನಗೇನು ಅಕ್ಕ ತಂಗ್ಯಾರ ಯಾರದಾರು ಹೇಳ್ಬೇ ನನಗೆ. ನೀವ ಅಕ್ಕ ತಂಗಿ ಎಲ್ಲ ನೀವ ಪಾರಕ್ಕಾರು ಬಂದಿರ್ತಾರ, ನೀವು ಕಟ್ಟಿರ್ತೀರಿ ಹೌದಿಲ್ಲ. ಅಕ್ಕ ತಂಗಿ ಇಲ್ಲ ಅನ್ನೋ ಕೊರಗನ ಈಗ ಸೇರಿ ನೋಡಿ ನೀವ ಕರೆನ. ವರ್ಷ ನೀವು ಬಿಟ್ರೆ ನನಗರ ಯಾರು ಕಟ್ತಾರ್ರಿ ರಾಕಿನ? ಈ ವರ್ಷ ನಾವೊಬ್ಬ ಹೊಸ್ದಾಗಿ ಸೇರ್ಕೊಂಡೇನು ನೋಡ್ರಿ ಶಾಂತಕರ. ಎಲ್ಲಿ ನಾನು ಇಲ್ಲಿ ಇದ್ದಿದ್ದಿಲ್ಲ ಏನಿಲ್ಲ ಪಾಪ, ನೀವರ ಏನು ಮಾಡ್ತೀರಿ ಇದ್ರ ಕಟ್ಟೋರ ಬಿಡ, ನಾನ ಇಲ್ಲಲ್ಲ ಇಲ್ಲಿ. ಮತ್ತು ನನಗೇನು ಅಕ್ಕ ತಂಗಿ ಅನ್ನಕ್ಕೆ ಯಾರದಾರ್ರಿ? ಅದಕ್ಕೆ ನೀವೇ ಕಟ್ಬೇಕಲ್ಲ ರಾಖಿ. ಸೀದಾ ಇಲ್ಲೇ ಬಂದೆ. ನನಗಂತರೂ ಒಂದು ಹೊಸ ಅಕ್ಕನ ಸಿಕ್ಕಂಗೆ ಆಗೈತಿ ಈಗ. ರಾಖಿ ನೀವೇ ಕಟ್ಬೇಕೀಗ. ಅಯ್ಯೋ ನನ್ನ ಪುಣ್ಯ ಏನ, ನನ್ನ ಪುಣ್ಯ. ಒಡ ಹುಟ್ಟಿದ ಹಣ್ಣುಗಳು ಅಲ್ಲಂದ್ರು ಅವ್ರಿಗಿಂತ ಹೆಚ್ಚದಿರಪ್ಪ ಒಂದು ಕೈ. ನಿಮ್ಮೆಲ್ಲರಿಗೆ ರಾಖಿ ಕಟ್ಟಕ್ಕೆ ಒಂದು ಖುಷಿ ನನಗೆ. ನಮ್ಮ ಶಿವಲಿಂಗಂತರೂ ವರ್ಷ 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 ರಾಖಿ ಕಟ್ತೀನಲ್ಲ, ಅವಂಗಂತರೂ ಭಾಳ ಖುಷಿ. ಏನೇ ಕೆಲಸ ಇರಲಿ ರಾಖಿ ಹಬ್ಬದ ದಿನ ಮಾತ್ರ ಇಲ್ಲಿ ಇರ್ತಿದ್ದ. ಹೋದ ವರ್ಷ ಒಂದು 3 ವರ್ಷ ನನ್ನ ತಮ್ಮಗೆ ರಾಖಿನೇ ಕಟ್ಟಿಲ್ಲಪ್ಪ. ನನಗೆ ಅದೇ ಬೇಜಾರು ನನ್ನ ಸಲ. ನೆನೆಸ್ಕೊಂಡ್ರೆ ಅವಾಗೆಲ್ಲ ಎಷ್ಟು ನೆನಪು ಮಾಡ್ಕೊಂಡೇನೆ ಏನೋ ನನ್ನ ತಮ್ಮನ ನಾನು. ಈಗೇನಾದ್ರಿ ಶಾಂತಕರ ವರ್ಷ 3 ವರ್ಷದ್ದು ಸೇರಿ ಒಮ್ಮೆ ಕಟ್ಬಿಡ್ರಿ ಅವ್ನ ರಾಕಿನ ಏನ್ರಿ? ಭಾಳ ಖುಷಿಯಿಂದ ಕಟ್ಟಿಸ್ಕೊಂತಾನ 3 4 ರಾಖಿ. ಅಯ್ಯೋ ಅವಾಗೆಲ್ಲ ಏನು ಗೊತ್ತೇನ್ರಿ ಮಲೇಶಣ್ಣ, ಇವಂಗ ಕೈ ತುಂಬ ರಾಖಿ ಕಟ್ಟಿಸ್ಕೋಬೇಕನ್ನೋ ಹುಚ್ಚು. ಅದು ಕೈ ತುಂಬ ಇರ್ಬೇಕು ಅವ್ರ ರಾಖಿ. ದೂರ 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 ಕಟ್ಟಿಸ್ಕೊಳವ. ನಾವೆಲ್ಲ ಅಕ್ಕಂಗ್ಯಾರು ಭಾಳ ಮಂದಿ, ನಾವೊಂದು 6 ಮಂದಿ. 6 ಮಂದಿ ಒಂದೊಂದು ಕಟ್ಟಿದ್ರೆ 6, ಓಣ್ಯಾನವ್ರು ಒಂದು 2 3 ಕಟ್ಟಿದ್ರೆ ಏನು ಮಣ್ಣಕೈ ದಾಟಿ ಹೋಗ್ತಿತ್ತದ ರಾಖಿ. ಅವ್ನು ಕಟ್ಟಿಸ್ಕೊಂಡು 2 ದಿನ 3 ದಿನ ಆದರೂ ಬಿಚ್ಚಂಗಿಲ್ಲ. ಅದು ಕೈ ತುಂಬ ಇರ್ಬೇಕಂತ ಅವನಿಗೆ ಆಸೆ. ನಾವು ದೊಡ್ಡ ಅವಾಗೆಲ್ಲ, ಈಗೆಲ್ಲ ಇಂಥ ಸಣ್ಣ ಸಣ್ಣ ದಾರಕ್ಕೆ ತಂದು ಕಟ್ತಾರೆ. ಅವಾಗೆಲ್ಲ 2 ರೂಪಾಯಿ 3 ರೂಪಾಯಿ ಅಂದ್ರೆ ಬೆಂಡಿ 100 ಹಾಕಿ ಬರ್ತಿದ್ವು. ಬೆಂಡು ದೊಡ್ಡ ಹೂ ಅಂಥವೇ ಕಟ್ಬೇಕು. ಸಣ್ಣ ಕಟ್ಟಿದ್ರೆ ಒಟ್ಟ ಕಟ್ಟಿಸ್ಕೊಂತಿದ್ದಿಲ್ಲ ಇವ. ದೊಡ್ಡ ಬೆಂಡು ಹೂವು ಇದ್ದಿದ್ದು ನೋಡಿ, ಕಮಲ ಹೂವು ಅಂತ ಅದಂತ ಇದಂತ ದೊಡ್ಡ ರಾಖಿ ತಂದು ಕಟ್ಬೇಕು ಇವಂಗ. ಅಂದ್ರಷ್ಟ ಕಟ್ಟಿಸ್ಕೊಂತಿದ್ದ. ನಮ್ಗೇನ್ರಿ ರಾಖಿ ಕಟ್ಬೇಕು, ದೊಡ್ಡದ ಸಣ್ಣದ. ಅದು ಸಣ್ಣದಕ್ಕಿನ್ನೂ ರೇಟ್ ಜಾಸ್ತಿ, ದೊಡ್ಡದಕ್ಕೆ ಜಾಸ್ತಿ ಇರ್ತಿದ್ದಿಲ್ಲ. ಅವ್ನು ಕೇಳೋದು ಹೆಚ್ಚ, ನಾವು ತರನ್ ಕಟ್ಟೋದು ಹೆಚ್ಚ ಅಂತ ಅದನ್ನೇ ತಗೊಂಡು ಬರ್ತಿದ್ವಿ. ಆತಾತವ ರಾಖಿ ಕಟ್ಟು ಮಾತಾಡ್ಕೋಬ್ರೆ. ನಿಂದಾಗಿನ ನಾ ಕಟ್ತೇನೆ ಶಾಂತಕ ರಾಖಿನ. ಹಾಂ ಏ ರಾಖಿ ಬಣ್ಣ ಭಾರಿ ಐತ್ ಬಿಡ್ರಿ ಶಾಂತಕ, ಮಸ್ತ್ ಐತಿ ಬೇ ರಾಖಿ. ಏನು ನೀನ ತಂದೇನ್ ಬೇ? ಹ್ಞೂ ಅಣ್ಣ, ರಾಖಿ ನಾನ ತಂದೆ. 3 ಮಂದಿಗೆ ಒಂದೇ ಥರ ಕಲರ್, ಒಂದೇ ಥರ ಹೂವಿಂದ 3 ಮಂದಿಗೆ ಒಂದೇ ಇದ್ರದ 3 ರಾಖಿ ತೊಗೊಂಬನ್ನಿ. ಕುಂಕುಮ ಹಚ್ಚಿ ಫಸ್ಟ್ ಕುಂಕುಮನ ಹಚ್ಬಿಡ್ಬೇಕು. ಕುಂಕುಮ ಹಚ್ಚಿ ಆಮೇಲೆ ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸಿ ಆರತಿ ಮಾಡ್ಬೇಕು. 3 ಮಂದಿ ಕೈ ಮುಗಿರಿ. ಇದು ಶಾಂತಕ್ಕ ನನಗೊಂದ ಪೀಡೆ ಕೊಡ್ರಿ. ಸೋಮಣ್ಣ ಇದನ್ನ ತಿಂದು ನೋಡಿ ನೀನೆ ಎಷ್ಟು ರುಚಿ ಇರ್ತದೆ ಅಂತೇಳಿ. ತಿಂದು ನೋಡಣ್ಣ, ನೀನೇ ಬಿಡುದಿಲ್ಲ, ಇನ್ಯಾರು ತಗೋತಿ. ಏ ಅಕ್ಕ, ನನಗಿದ್ರ ರುಚಿ ಗೊತ್ತೈತಿ, ಭಾರಿ ರುಚಿ ಇರ್ತೈತಿ. ಇದರ ನನಗೆ 2 ಕೊಡು, ಒಂದು ತಿನ್ನಿಸು, ಒಂದು ಕೈಯಾಗ ಕೊಡಿಲ್ಲ, ತಿಂತೇನೆ ನಾ ಮತ್ತೆ. ತಗೋಪ್ಪ. ತುಪ್ಪ ಹಾಕಿ ಮಾಡಿ ಅನ್ಕ ಭಾರಿ A1 ಸ್ವೀಟ್ ಬಿಡಿ ಇದು. ಅಲ್ಲ ನಮ್ಮ ಹೋಟೆಲಿಗೆ ಯಾಕೆ ನಾವು ಇದನ್ನು ಮಾಡಿಸ್ಬಾರ್ದು? ಈಗ ಒಂಥರ ಸ್ವೀಟ್, ರೊಟ್ಟಿ ಪಲ್ಯ ಅನ್ನ ಸಾರು ಇವೆಲ್ಲ ಕೊಡ್ತೇವೆ. ಅದೇ ಒಂಥರ ಸ್ವೀಟ್ನ ನಾವು ಅದನ್ನು ದಿನಕ್ಕೆ ಒಂದೊಂದು ಥರ ಮಾಡೋ ಬದ್ಲಿ ಈ 7 ಕಪ್ಪೇ ಕೊಟ್ರೆ ಹೆಂಗಿರ್ತೈತಿ? ಒಂದೊಂದು ಪೇಡೆ ಬಾಜುಕ್ಕೆ ಇಷ್ಟಪಟ್ಟು ತಿಂತಾರೆ. ಯಾರಿಗಾರ ಬೇಕಾತ ಎಕ್ಸ್ಟ್ರಾ ಕೇಳಿದ್ರೆ 5 ರೂಪಾಯಿಗೆ ಒಂದು ಸ್ವೀಟು, ಹೌದಿಲ್ಲ ಶಾಂತಕ? ಇದನ್ನೊಂದು ಸಲ ಮಾಡಿಕೊಡ್ತೀನಿ ಬೇ ನಮ್ಮ ಅಂಗಡಿಗೆ. ಅಯ್ಯ ನೀವು ಕೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ಮಾಡಿಕೊಡ್ತೇನೆ ಬಿಡಪ್ಪ, ಅದಕ್ಕೇನಾಗೋದೈತಿ ಮಲೇಶಣ್ಣ. ಏನೇನು ತಂದಿರಿ ಉಡುಗೊರೆ ಕೊಡ್ರಿ. ನಾನಂತರೂ ಇವತ್ತು ನಮ್ಮ ಅಕ್ಕಗೆ ಈ ವರ್ಷ ಸ್ಪೆಷಲ್ ತಂದನಿ. ಏನಿಲ್ಲ ಇದು ಅಕ್ಕ, ಇಷ್ಟು ವರ್ಷ ನಾನು ನಿನ್ನ ಕಡೆ ರಾಖಿ ಕಟ್ಟಿಸ್ಕೊತಿದ್ದೆ. ರಾಖಿ ಕಟ್ಟಿಸ್ಕೊಂಡು ಹಂಗೆ ಹೋಗಿದ್ದೆ. 1 ರೂಪಾಯಿ ನನ್ನ ಕಡೆ ಕೊಡಕ್ಕೆ ದೇವ್ರು ಏನೂ ಶಕ್ತಿ ಕೊಟ್ಟಿದ್ದಿಲ್ಲ. ಆದರೆ ಈಗ ನನಗೆ ಕೊಡೋ ಶಕ್ತಿ ದೇವ್ರು ಕೊಟ್ಟಾನಕ್ಕ. ಏನು ನಿನಗಿಲ್ಲ ಅಂತಂದ್ರೆ ದೇವ್ರ ಮೆಚ್ಚ ನನ್ನ. ಎಷ್ಟು ನೀ ನನ್ನ ಜೀವಕ್ಕೆ ಇವಾಗಿ ನೋಡ್ಕೊಂಡು, ಎಷ್ಟು ನಿನ್ನ ಋಣ ನನ್ನ ಮ್ಯಾಗ ಐತಿ ಏನಕ್ಕ. ಇದು ನಿನ್ನ ತಮ್ಮನ ಒಂದು ಕಿರು ಕಾಣಿಕೆ ಅಂತ ತಿಳ್ಕೊ. ಏನು ಅಕ್ಕ ಇದನ್ನು ಹಾಕ್ಕೋಬೇಕು, ನಾನು ಇದನ್ನು ಕಣ್ ತುಂಬ ನೋಡ್ಬೇಕಟ್ಟೆ. ಏನು ತಗೋ ನೀನು ಇದನ್ನು ಈಗ ಹಾಕೋಕೊಳ್ಳಾಗ. ಅಯ್ಯೋ 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 ಎಷ್ಟು ಚಂದ ಅದಾವಲ್ಲ ಬೋರ್ಮಾಸರ. 2 ಗುಂಡಿಂದು ಒಂದು ಮಾವಿನಕಾಯಿ ಡಿಸೈನ. ಇಲ್ಲ ಗೋಧಿ ಡಿಸೈನ್. ಹೋಗಯ್ಯಪ್ಪ, ಇವೆಲ್ಲ ಯಾಕೆ ತರಕ್ಕೆ ಹೋಗಿಲ್ಲ, ಬೇಡಪ್ಪ. ಮತ್ತೆ ಮಂಜವಿ ಏನಂತಾಳೆ ಏನ? ಏನು ಯಾರು ಅಂದಿಲ್ಲ, ನೀ ಸುಮ್ಮನೆ ತಗೋ ಇದನ್ನು. ಇದು ನಮ್ಮಿಬ್ಬರ ಕಡೆಯಿಂದ. ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟೋ ಜನ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮ
ಇವ್ರುಗಳ ನಡುವೆ ಏನಾದರೂ ಒಂದು ಕೆಟ್ಟ ಕಹಿ ಘಟನೆಗಳಾಗಿರುತ್ತೆ. ಮಾತಿನ ಚಕಮಕಿಯಿಂದ ಅವ್ರ ಮನಸ್ಸಿಗೆ ಇವ್ರ ಮನಸ್ಸಿಗೆ ಅವರು ನೋವು ಮಾಡಿರ್ತೀರಿ. ದಯವಿಟ್ಟು ಎಲ್ಲದನ್ನು ಮರೆತು ಒಂದಾಗುವಂಥ ಈ ಶುಭಗಳಿಗೆ ಇದನ್ನು ನಾವು ಉಪಯೋಗಿಸ್ಕೋಬೇಕು. ಯಾಕಂದರೆ ಸಂಬಂಧಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಎಷ್ಟೋ ಜನ ನಾನು ಯಾಕೆ ರಾಖಿ ಕಟ್ಟಕ್ಕೆ ಹೋಗಲಿ ಅಂತ ಬಿಟ್ಟಿರ್ತೀರಿ, ನಾನು ಯಾಕೆ ಕಟ್ಟಿಸ್ಕೊಳ್ಳಿ ಅಂತ ಕೂಡ ಅಣ್ಣಂದರು ತಮ್ಮಂದರು ಹೋಗಿರಲ್ಲ ತಂಗಿ ಮನೆಗೆ, ಅಕ್ಕನ ಮನೆಗೆ. ದಯವಿಟ್ಟು ಅದೆಲ್ಲದನ್ನು ಕಹಿ ಘಟನೆಗಳನ್ನ ಮರೆತು ರಕ್ಷಾಬಂಧನ ರಾಖಿ ಹಬ್ಬವನ್ನು ಆಚರಿಸಿ ರಾಖಿ ಕಟ್ಟಿಸ್ಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬ ಗಂಡಸಿಗೆ ಒಂದು ರಾಖಿ ಕಟ್ಟುವಂಥ ಹೆಣ್ಣು ಬೆನ್ನಾಗಿ ಹುಡ್ತಾಳ ಅಥವಾ ಅಕ್ಕ ಇರ್ತಾಳ ಅಂದ್ರೆ ಆ ಗಂಡಸು ಪುಣ್ಯ ಮಾಡಿರ್ತಾನೆ. ದಯವಿಟ್ಟು ರಾಖಿನ ಕಟ್ಟಿಸ್ಕೊಳ್ಳಿ. ಎಂಥ ಕಹಿ ಘಟನೆ ಇದ್ದರೂ ಮರೆತು ಎಲ್ಲರೂ ಖುಷಿಯಾಗಿರ್ರಿ.